ಸರ್ಕಾರಿ ಜಾಗ ನುಂಗಣ್ಣರಿಗೆ ಶಾಕ್ ಎದುರಾಗಿದೆ. ಬಳ್ಳಾರಿ ಜಿಲ್ಲಾಡಳಿತದಿಂದ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಅಂಗನವಾಡಿ ಕೇಂದ್ರಕ್ಕೆ ಮೀಸಲಾದ 0.08 ಸೆಂಟ್ಸ್ ಜಾಗ ತೆರವು ಮಾಡಲಾಗಿದೆ. ಒತ್ತುವರಿದಾರರ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆ. ಕಂದಾಯ ಇಲಾಖೆ ಹಾಗೆ ಪೊಲೀಸರ ಸಮ್ಮುಖದಲ್ಲಿ ಒಂದು ಕಾರ್ಯಾಚರಣೆ ನಡೆಯಿತು. ಸರ್ಕಾರಿ ಜಾಗಗಳ ಸಂರಕ್ಷಣೆಗೆ ಜಿಲ್ಲಾಡಳಿತ ನಿರಂತರ ಕ್ರಮವನ್ನು ಕೈಗೊಂಡಿದೆ. ಸೂಚನಾ ಫಲಕವನ್ನು ಹಾಕಲಾಗಿದೆ. ಬಳ್ಳಾರಿ ಜಿಲ್ಲಾಡಳಿತದ ಕಡೆಯಿಂದ ಅಂಗನವಾಡಿ ಕೇಂದ್ರಕ್ಕೆ ಮೀಸಲಾದ 0.08 ಸೆಂಟ್ಸ್ ಜಾಗ ಅತಿಕ್ರಮಣದಿಂದ ತೆರವು ಮಾಡಲಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಒಂದು ಕಡೆ ಯಾವ ರೀತಿ ಬ್ಯಾನರ್ ಹಾಕಿದ್ದಾರೆ, ನಾಮಫಲಕವನ್ನು ಕೂಡ ಹಾಕಲಾಗಿದೆ. ಮತ್ತೊಂದು ಕಡೆ ತೆರವು ಕಾರ್ಯಾಚರಣೆ ನಡೆದಿದೆ. ಬಳ್ಳಾರಿ ನಗರದ CTS ವಾರ್ಡ್ ನಂಬರ್ 21 ಬ್ಲಾಕ್ ನಂಬರ್ 3ರ TS ನಂಬರ್ 41ರಲ್ಲಿದ್ದ 0.08 ಸೆಂಟ್ಸ್ ಜಾಗ ಇದೀಗ ಮುಕ್ತವಾಗಿದೆ. ಹಾಗೆ ವಾರ್ಡ್ ನಂಬರ್ 21 ಅಂತ ಬಂದರೆ ಅಲ್ಲಿ ಬ್ಲಾಕ್ ನಂಬರ್ 3ರ TS ನಂಬರ್ 43ರ ಪೈಕಿ ವಿಯಲ್ಲಿರುವಂತಹ 0.75 ಸೆಂಟ್ಸ್ ಜಾಗ ಕೂಡ ತೆರವು ಮಾಡಲಾಗಿದೆ. ಅತಿಕ್ರಮಣದಾರರ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆ. ಸೂಚನಾ ಫಲಕವನ್ನು ಅಳವಡಿಸಲಾಗಿದೆ. ಬುಡಾ ಪಾರ್ಕ್, ನಾರಾಯಣಪ್ಪ ಕಾಂಪೌಂಡ್, ಕೋಟೆ, ಸಿದ್ಧಾರ್ಥನಗರ, ದೇವಿ ನಗರದಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಕಂದಾಯ ಇಲಾಖೆ ಜೊತೆಗೆ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ಪೊಲೀಸರ ಸಮ್ಮುಖದಲ್ಲಿ ಒಂದು ಕಾರ್ಯಾಚರಣೆ ನಡೆಯಿತು. ಸರ್ಕಾರಿ ಜಾಗಗಳ ಸಂರಕ್ಷಣೆಗೆ ಜಿಲ್ಲಾಡಳಿತ ನಿರಂತರ ಕ್ರಮವನ್ನು ಕೈಗೊಳ್ತಾ ಇದೆ. ADC ಜುಬೇರ್ ಹಾಗೆ ಬುಡಾ ಆಯುಕ್ತ ಖಲೀಲ್, ತಹಶೀಲ್ದಾರ್ ರೇಖಾ, AC ರಾಜೇಶ್ ನೇತೃತ್ವದಲ್ಲಿ ಒಂದು ಯಶಸ್ವಿ ಕಾರ್ಯಾಚರಣೆ ನಡೆದಿದೆ. ನೀವು ಕೂಡ ಅದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಅಂದ್ರೆ ಸೂಚನಾ ಫಲಕ ಇದು. ಅಂದ್ರೆ ಇದು ಸರ್ಕಾರಿ ಜಾಗ, ಹೀಗಾಗಿ ಇಲ್ಲಿ ಒತ್ತುವರಿ ಬೇಡ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಸೂಚನಾ ಫಲಕವನ್ನ ಹಾಕಲಾಗಿದೆ. ಮತ್ತೊಂದು ಕಡೆ ಯಾವ ರೀತಿ ಒತ್ತುವರಿ ಮಾಡಿಕೊಂಡು ಅಲ್ಲಿ ಕಟ್ಟಡಗಳನ್ನು ನಿರ್ಮಿಸಿದ್ರು ಅಥವಾ ಟೆಂಟ್ಗಳನ್ನು ಹಾಕೊಂಡಿದ್ರು ಎಲ್ಲವನ್ನೂ ಕೂಡ ತೆರವು ಮಾಡಲಾಗಿದೆ. ಬಳ್ಳಾರಿ ಜಿಲ್ಲಾಡಳಿತದ ಕಡೆಯಿಂದ ಈ ಒಂದು ಒತ್ತುವರಿ ತೆರವು ಕಾರ್ಯ ನಡೆಯಿತು. ಹಾಗೆ ಒತ್ತುವರಿದಾರರ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಕಂದಾಯ ಇಲಾಖೆ ಜೊತೆಗೆ ಪೊಲೀಸರ ಸಮ್ಮುಖದಲ್ಲಿ ನಡೆದಂತಹ ಮೆಗಾ ಆಪರೇಷನ್ ಇದು. ಸರ್ಕಾರಿ ಜಾಗಗಳ ಸಂರಕ್ಷಣೆಗೆ ಜಿಲ್ಲಾಡಳಿತ ನಿರಂತರ ಕ್ರಮವನ್ನು ಕೈಗೊಳ್ತಾ ಇದೆ. ಅಂಗನವಾಡಿ ಕೇಂದ್ರ ಆಗಬೇಕು ಅಂತ ಅದಕ್ಕೆ ಮೀಸಲಿಟ್ಟಂತಹ ಜಾಗ ಇದು. ಆದರೆ ಆ ಮೀಸಲು ಜಾಗದಲ್ಲಿ ಇವರು ಕಟ್ಟಡಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು ಅಥವಾ ಶೆಡ್ಗಳನ್ನು ಹಾಕೊಂಡಿದ್ರು, ಟೆಂಟ್ಗಳನ್ನು ಹಾಕೊಂಡಿದ್ರು. ಹೀಗಾಗಿ ಆ ಜಾಗವನ್ನು ಒತ್ತುವರಿ ತೆರವು ಮಾಡಲಾಗಿದೆ.